ಅದು ಇಲ್ಲ. ಮಳೆ ಪಳೆ ಬಂದರೆ ನಮ್ಗೆ ಬಜ್ಜೆ ರೋಗ ಎಲ್ಲ ಬರ್ತವೆ. ಇವ್ರಿಗೆಲ್ಲ ತಿಳಿಸ್ಬೇಕು. ಸ್ಕೂಲಿಂದ ನಾವು ಮನೆಗೆ ಹೋಗೋಕ್ಕಾಗಲ್ಲ. ಮಾಡಿಸ್ಕೊಡಿ. ಮಳೆ ಬಂದರೆ ಇಲ್ಲೆಲ್ಲ ಗಲೀಜ್ ಆಯ್ತದೆ, ಓಡಾಡಕ್ಕೆ ಆಯ್ಕಿಲ್ಲ. ಇಲ್ಲಿ ಎಲ್ಲ ರೋಡ್ ಸರ್ಕಾರದಿಂದ ರೋಡ್ ಮಾಡಿಸ್ಕೊಡ್ಬೇಕು. ಹಿಂಸೆ ಆಯ್ತದೆ ಓಡಾಡಕ್ಕೆ. ಜಾಸ್ತಿ ಆಗ್ಬಿಟ್ಟವೆ. ನಮಗೆ ಪಕ್ಕದ ಮನೆನೇ ರೋಡು ಇಲ್ಲಿ ಸರಿ ಇಲ್ಲ, ಸೊಳ್ಳೆ ಜಾಸ್ತಿ ಆಗವೆ. ಇಲ್ಲಿ ರೋಡ್ ಬರಬೇಕು, ರೋಡ್ ಮಾಡ್ಕೊಡಿ. ಸ್ಕೂಲ್ ಮಕ್ಳು ಓಡಾಡ್ತವೆ, ಜನ ತಿರ್ಗದೆ ಇಲ್ಲಿ ಜಾಸ್ತಿ. ಮೇಲ್ಗಡೆ ಸ್ಕೂಲ್ ಅದೇ. ಈಗ ನೀವು ಫೋಟೋ ತಗೊಳ್ಳಿಲ್ವಾ? ಮಕ್ಕಳೆಲ್ಲ ತಿರ್ಗದ ಇಲ್ಲಿಯ 2 ಸ್ಕೂಲ್ ಮಕ್ಳು ಇಲ್ಲೇ ತಿರ್ತಾ ಇರೋದು. ಸೊಳ್ಳೆ ತಿರ್ಗಾಡೋದು ಹೆಂಗೆ ಮಲ್ಕೊಳ್ಳೋದಲ್ಲಿ. ಸಣ್ಣ ಮಕ್ಳು ಪಣ್ಣ ಮಕ್ಳೆಲ್ಲ ಇಲ್ಲಿ ಸಂಬಂಧಪಟ್ಟವ್ರಿಗೆಲ್ಲ ಏನಾದ್ರು ತಿಳಿಸಿದಿರಾ? ನಾವು ಯಾರಿಗೂ ತಿಳಿಸಿಲ್ಲ. ಬಂದು ಮಾಡಿ ಅನ್ಬೇಕು. ತಿಳಿಸಿ ಬಂದು ಮಾಡಕ್ ಬಂದ್ರಪ್ಪ. ನಾವೇನ್ ಮಾಡ್ಕೊಂಡ್ರೆ ಈಗ ಇಲ್ಲಿ ರೋಡ್ ಬರ್ತದೆ, ಟ್ಯಾಕ್ಟ್ರು ತಿರುಗ್ತವೆ. ನಾವು ಗೋಡೆ ಗೇಟ್ ಆಯ್ತದೆ ಅಂತ ನಾವು ರೋಡ್ ಮಾಡಕ್ ಕೊಡ್ತೀವಿ. ರೋಡು ಸ್ಟ್ರೈಟಾಗಿ ಹಿಂಗೆ ಬಂದ್ರೆ ಅದು ಅದಕ್ಕೆ ಜಾಗ ಕೊಡ್ತೀವಿ ನಾವು. ಮಕ್ಕಳು ಶಾಲೆಯಲ್ಲಿ ಮಕ್ಕಳು 15 ಮಕ್ಕಳಿದ್ದು ನಮ್ಮಲ್ಲಿ ರೋಡಿನ ವ್ಯವಸ್ಥೆ ಆಗಬೇಕು, ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಳೆಗಾಲ ಬಂದಾಗ ಮಕ್ಕಳು ಬೇರೆ ಕಡೆ ಬರ್ತಾರೆ. ಈ ರೋಡ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ, ಮಕ್ಕಳಿಗೂ ಅನುಕೂಲ ಆಗುತ್ತೆ. ನಮ್ಮ ಸ್ಕೂಲಿಗೆ ಯಾವುದೇ ಸಮಸ್ಯೆ ಏನಿಲ್ಲ. ಮಾಧ್ಯಮದವರು ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ. ಮಕ್ಕಳು ಗಲೀಜನ್ನ ತಿಳ್ಕೊಂಡು ಬರಬೇಕು ಮಕ್ಕಳು. ಅದೇ ರೀತಿ ನೀವು ಸ್ವಲ್ಪ ನಮಗೆ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಶಾಲೆಗೆ ರೋಡು ಮತ್ತು ಒಳಚರಂಡಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ರೋಡೆಲ್ಲ ಬಜ್ಜೆ ತಿರುಗಾಡಕ್ಕೆ ಆಯ್ಕಿಲ್ಲ. ಆಗ್ಲಿಂದ ರೋಡ್ ಮಾಡಿಲ್ಲ. ಸ್ಕೂಲ್ ಮಕ್ಕಳೆಲ್ಲ ಹೋಗ್ಬೇಕು, ನಾವೆಲ್ಲ ತಿರುಗಾಡಬೇಕು. ಭಾರಿ ಬಜ್ಜೆ ಅದೇ ನಮ್ಗೆ ರೋಡ್ ಮಾಡಿಕೊಡ್ಬೇಕು. ಊರಲ್ಲಿ ನೀರಿಗೆ ಭಾರಿ ತೊಂದರೆ ಆಯ್ತದೆ. 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಬಿಡ್ತಾವ್ರೆ. ಒಂದು ಮನುಷ್ಯನಿಗೆ 50 ಲೀಟ್ರ್ ನೀರು ಕೊಡ್ತೀನಿ ಅಂತ ಹೇಳವ್ರೆ ಒಂದು ದಿವಸಕ್ಕೆ. ಅದನ್ನು ನಾವು ಒಂದು ಮನೇಲಿ 5 ಜನ ಇದ್ದರೆ 250 ಲೀಟ್ರ್ ನೀರು ಬೇಕು. ದನ ಕರಿಗೆ 30 ಲೀಟ್ರ್ ನೀರು ಬೇಕು ಒಂದು ಹಸುಗೆ. ಆ ಥರದಲ್ಲಿ ನಾವು ನೀರು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಪಂಚಾಯತಿಗೆ ಹೋಗಿ. ಪಂಚಾಯತಿಯವ್ರು ಹೇಳ್ತಾರೆ 3 ದಿವಸಕ್ಕೊಂದ್ಸರಿ ಬಿಡ್ತೀವಿ ನೀರನ್ನ ಅಂತವ್ರೆ. 1 ಅವರ್ ಬಿಡೋದ ನಾವು ಅರ್ಧ ಅವರ್ ಬಿಡಿ ಅಂತ ಕೇಳ್ತಾ ಇದ್ದೀವಿ. ಡೈಲಿ ದಿನ ಬಿಟ್ಕೊಡ್ಬೇಕು ನಮಗೆ. ಅರ್ಧ ಅವರ್ ಬಿಡಿ. ಈಗ 3 ಡ್ರಮ್ ಬಿಡ್ತಿರೋ 3 ಡ್ರಮ್ ಒಂದೇ ಸರಿ ಬಿಡಬೇಡಿ. 1 ಡ್ರಮ್ ನೀರು ಬಿಟ್ಕೊಡಿ ಸಾಕು. ದಿನ 1 ಡ್ರಮ್ ಬಿಟ್ಕೊಡಿ ಅಂತ ನಾವು ಕೇಳ್ಕೊತೀವಿ. ಅದಕ್ಕೆ ಅವ್ರು ಒಪ್ತಾ ಇಲ್ಲ. ಅದಕ್ಕೆ ನೀವು ಅದೊಂದು ಇನ್ನೊಂದು JGM ಪೈಪ್ ಆಗಿಲ್ಲ ಆ ಬೀದಿಯಲ್ಲಿ. ನಮ್ಮ ಇನ್ನೊಂದು ಬೀದಿಲಿ ಒಂದು JGM ಪೈಪ್ ಆಗಿಲ್ಲ, ಅದು ಆಗಬೇಕು. ಆಗಲಿ ಅಂತೇಳಿ ಪಂಚಾಯತಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಏನಕ್ಕಾಗಿಲ್ಲ ಅಂತ? ಏನಕ್ಕೆ ಅಂದರೆ ಅಲ್ಲಿ ತಗರಲ್ಲಿದೆ, ಅದಿದೆ ಇದಿದೆ ಅಂತೇಳಿ 2 ಮನೆ ಯಾರೋ ತಡೀತಾರೋದ್ರಿಂದ ಅವ್ರು ಮಾಡ್ಕೊಡ್ತಾ ಇಲ್ಲ ನಮಗೆ. JGM ಅವ್ರು ಅವ್ರಿಗೆ ಎದ್ಕೊಂಡು JGM ಪೈಪ್ ಉಣಿಲ್ಲ ನಮಗೆ. PC ಪೈಪಲ್ಲೇ ಬಿಡ್ತಾ ಇದ್ದಾರೆ. ಮತ್ತು ಈ ವಾಟರ್ ಪೈಪ್ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ರೋಡಲ್ಲೂ ಒಂದು ಮನೆ ಸೆಡ್ ಹಾಕೋತಾ ಇದ್ದಾರೆ. ಇದೆಲ್ಲ ಭಾರಿ ಅನುಕೂಲ ಆಯ್ತದೆ ಜನಕ್ಕೆ. ಅದನ್ನು ಸ್ವಲ್ಪ ಸರಿ ಮಾಡಿಕೊಡ್ಬೇಕು. ಪಂಚಾಯತಿಲಿ ಯಾವುದೇ ಕೆಲಸ ಅಭಿವೃದ್ಧಿ ಆಗ್ತಾಯಿಲ್ಲ. ಪಂಚಾಯತಿಲಿ ಕೆಲಸ ಮಾಡೋಂಥ ಅಭಿವೃದ್ಧಿ ಯಾವುದೂ ಆಗ್ತಾಯಿಲ್ಲ.